ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಪ್ರತಿಯೊಬ್ಬರು ರಾಯರು ಪೂಜೆ ಮಾಡ್ತಾ ಇರೋಂಥವ್ರ ಮನಸ್ಸಲ್ಲಿ ಕಾಡುವಂಥ ಒಂದು ಚಿಂತೆ ಏನಪ್ಪ ಅಂತಂದರೆ, ರಾಯರು ಯಾರಿಗೆ ಬೇಗ ಒಲಿತಾರೆ, ಯಾರ ಮನೆಗೆ ರಾಯರು ಬರ್ತಾರೆ ಅನ್ನೋದು ರಾಯರು ಭಕ್ತರಾಗಿದ್ದಂಥವ್ರಿಗೆ ಕಾಡುವಂಥ ಚಿಂತೆ ಇದು. ರಾಯರು ಯಾರ ಮನೆಗೆ ಬರ್ತಾರೆ, ಯಾರಿಗೆ ಬೇಗ ಅನುಗ್ರಹ ಮಾಡ್ತಾರೆ, ಯಾವ ರೀತಿ ರಾಯರ ಪೂಜೆ ಸೇವೆ ಮಾಡಿದ್ರೆ ಅನುಗ್ರಹ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ರಾಯರು ಎಲ್ಲರ ಮನೆಗಳಲ್ಲೂ ಎಲ್ಲರ ಮನಸ್ಸಲ್ಲೂ ರಾಯರು ಇರ್ತಾರೆ. ಆದರೆ ರಾಯರು ಯಾರ ಮನೆಗೆ ಬೇಗ ಬರ್ತಾರೆ, ಯಾರಿಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ ಅಂತಂದರೆ, ರಾಯರು ಪೂಜೆನ ಆಡಂಬರದಿಂದ ಮಾಡಿದ್ರೆ ರಾಯರು ನಮಗೆ ಒಳ್ಳೇದು ಮಾಡ್ತಾರೆ. ಆಡಂಬರದಿಂದ ನಾವು ಸಾಲ ಸೂಲ ಮಾಡಿ ಸೇವೆ ಮಾಡಿದ್ರೆ ರಾಯರ ಅನುಗ್ರಹ ಮಾಡ್ತಾರೆ ಅನ್ನೋದು ತಿಳುವಳಿಕೆ ತಪ್ಪದು. ಏಕೆ ಅಂತಂದರೆ, ರಾಯರು ಎಲ್ಲರ ಜೀವನದಲ್ಲೂ ಇರ್ತಾರೆ. ಒಂದೇ ಒಂದು ದೀಪ ಹಚ್ಚಿ ಒಂದು ತುಳಸಿ ದಳ ಇಟ್ಟು ರಾಯರನ್ನ ಮನಸ್ಸಿನಲ್ಲೇ ಆರಾಧಿಸ್ಬೇಕು. ಮನಸ್ಸಿನಲ್ಲೇ ಗುಡಿ ಕಟ್ಟಿ ರಾಯರನ್ನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತು ಅಂತಂದರೆ ಅಂಥವ್ರ ಮನೆಗೆ ರಾಯರು ಬರ್ತಾರೆ. ಇನ್ನು ನಾವು ಮಾರುಗಟ್ಟಲೆ ಹೂವು ಹಾಕ್ತೀವಿ, ಮೃಷ್ಟಾನ್ನ ಭೋಜನ ಮಾಡಿರ್ತೀವಿ, ಸಾಲ ಸೋಲ ಮಾಡಿ ರಾಯರು ಸೇವೆ ಮಾಡ್ತಾಯಿದ್ದೀವಿ, ನಮ್ಗೆ ಯಾಕೆ ಅನುಗ್ರಹ ಮಾಡ್ತಿಲ್ಲ ಅಂತ ಕೆಲವ್ರಿಗೂ ಸಹ ಇದೊಂದು ಚಿಂತೆ ಅನ್ನೋದು ಕಾಡ್ತಿರುತ್ತೆ. ಇಲ್ಲ, ನಾವು ಇದನ್ನೆಲ್ಲ ಮಾಡೋ ಬದಲು ಭಕ್ತಿಯಿಂದ ಮನಸ್ಸಿನಲ್ಲೇ ನಾವು ಒಂದೇ ಒಂದು ದೀಪ ಹಚ್ಚಿ ಒಂದು ತುಳಸಿ ದಳ ಇಟ್ಟು ಮನಸ್ಸಿನಲ್ಲೇ ಆರಾಧಿಸಿದ್ರು ಸಾಕು. ರಾಯರ ಫೋಟೋನೇ ಇಟ್ಕೋಬೇಕು, ರಾಯರು ಮಠಕ್ಕೆ ಹೋಗಬೇಕು ಅಂತಲೇ ಏನಿಲ್ಲ. ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ನಾವು ಬೇಡಿದ್ರೆ ಸಾಕು, ಅಂಥವ್ರ ಮನೆಗೆ ರಾಯರು ಒಲಿತಾರೆ. ಇನ್ನು ನಮ್ಮ ಮನೆ ಚೆನ್ನಾಗಿಲ್ಲ, ನಮ್ಮ ಮನೆ ದೊಡ್ಡದಾಗಿಲ್ಲ, ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ರಾಯರು ಫೋಟೋ ಇಟ್ಟು ಪೂಜೆ ಮಾಡೋದಕ್ಕೆ ಅಂತ ಕೆಲವ್ರಿಗೂ ಸಹ ಈ ಥರ ಒಂದು ಇದಿರುತ್ತೆ. ಇಲ್ಲ, ರಾಯರು ಎಲ್ಲ ಕಡೆಯೂ ಇರ್ತಾರೆ. ಎಲ್ಲರ ಮನಸ್ಸಿನಲ್ಲೂ ರಾಯರು ಇರ್ತಾರೆ. ಬರೀ ದೇವ್ರ ಮನೆಯಲ್ಲಿ ರಾಯರು ಫೋಟೋ ಇಟ್ಬಿಟ್ಟು ರಾಯರು ಪೂಜೆ ಮಾಡಿದ್ರೆ ಮಾತ್ರ ರಾಯರು ಒಲಿತಾರೆ, ಅಂಥವ್ರ ಮನೆಗೆ ಬರ್ತಾರೆ ಅಂತನ್ನೋದು ತಿಳ್ಕೊಳ್ಳೋದು ತಪ್ಪದು. ರಾಯರು ಎಲ್ಲ ಕಡೆಯೂ ಇರ್ತಾರೆ. ನಿಮ್ಮ ಮನೆ ಎಷ್ಟೇ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಆದರೆ ಮನಸ್ಸು ಮಾತ್ರ ದೊಡ್ಡದಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು. ಅಂಥವ್ರ ಮನೆಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನಾವು ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಟ್ಕೊಳ್ದಿರ, ಕೆಟ್ಟ ಮನಸ್ಸಿನಿಂದ ನಾವು ಬೇಡ್ದಿರ, ಒಳ್ಳೆ ಮನಸ್ಸಿನಿಂದ ಒಳ್ಳೆ ಭಕ್ತಿಯಿಂದ ನಾವು ಬೇಡಿದ್ರು ಸಾಕು, ಅಂಥವ್ರ ಮನೆಗಳಿಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ, ಬೇಗ ಬಂದುಬಿಡ್ತಾರೆ. ಇನ್ನು ಮನೆಯಲ್ಲಿ ಆಹಾರ ಅಂದರೆ ತಿನ್ನೋ ಅನ್ನ ವೇಸ್ಟ್ ಮಾಡಬಾರ್ದು. ತಿನ್ನೋ ಅನ್ನ ವೇಸ್ಟ್ ಮಾಡೋ ಹಾಗಿಲ್ಲ. ನಾವು ದಾನ ಅಂತ ಯಾರಿಗಾದ್ರೂ ಕೊಟ್ಟು ಪರವಾಗಿಲ್ಲ. ಈಗ ಹೊರಗಡೆ ಹಸುಗಳು ಬರ್ತವೆ, ನಾಯಿಗಳು ಬರ್ತವೆ, ಅವಕ್ಕೆ ಅನ್ನ ಅಂತ ಹಾಕ್ತೀವಿ ನಾವು. ಆದರೆ ಸುಮ್ಮನೆ ವೇಸ್ಟ್ ಮಾಡಿ ಆಚೆಗಡೆ ಬಿಸಾಕೋಂಥ ಮನೆಗಳಿಗೆ ರಾಯರು ಬರೋದಿಲ್ಲ. ಇನ್ನು ನಾವು ರಾಯರು ಪೂಜೆ ಮಾಡಿದ್ರೂ ಸಹ ಮನಸ್ಸಿನಲ್ಲಿ ಭಕ್ತಿ ಇಲ್ದಿರ, ಮನಸ್ಸಿನಲ್ಲಿ ಬರೀ ಬೇರೆಯವ್ರಿಗೆ ಕೆಟ್ಟದ್ರ ಬಗ್ಗೆನೇ ಯೋಚನೆ ಮಾಡೋದು, ಕೆಟ್ಟದ್ದನ್ನೇ ಪಾಲಿಸೋ ಅಂಥವ್ರ ಮನೆಗಳಿಗೆ ರಾಯರು ಬರೋದಿಲ್ಲ. ಯಾರ ಮನಸ್ಸಿನಲ್ಲಿ ಒಳ್ಳೆ ಮನಸ್ಸಿನಿಂದ ರಾಯರನ್ನ ಸ್ವಾಗತ ಮಾಡ್ತಾರೋ ಅಂಥವ್ರ ಮನೆಗಳಿಗೆ ರಾಯರ ಬೇಗ ಬರ್ತಾರೆ. ಇನ್ನು ರಾಯರು ಪೂಜೆ ಮಾಡಿದ್ರು ಸಹ ರಾಯರು ಜಪ ಮಾಡೋದು, ರಾಯರು ಮಂತ್ರ ಹೇಳೋದು, 24 ಗಂಟೆ ರಾಯರನ್ನೇ ನೆನೆಸ್ಕೊಂಡು ನನ್ನ ಬಡತನ ಸಿರಿತನ ಎಲ್ಲದರಲ್ಲೂ ನೀನು ಇದ್ದೀಯಾ ತಂದೆ ಅಂತ ರಾಯರನ್ನೇ ನೆನೆಸ್ಕೊಳ್ತಾ ಅವ್ರಿಗೆ ಆದಷ್ಟು ಒಳ್ಳೆಯದನ್ನೇ ಪಾಲಿಸ್ತಾರೆ ನೋಡಿ. ಈಗ ಒಳ್ಳೆ ದಾರಿನಲ್ಲಿ ಹೋಗೋದು, ಒಳ್ಳೆ ಕೆಲಸ ಮಾಡೋದು, ಒಳ್ಳೆ ಮಾತಾಡೋದು, ಯಾರಿಗೂ ಕೇಡು ಬಯಸ್ತೀರ, ಯಾರಿಗೂ ಮೋಸ ಮಾಡ್ದಿರ ಇರ್ತಾರಲ್ಲ ಅಂಥವ್ರ ಮನೆಗಳಿಗೆ, ಅಂಥವ್ರ ಮನಸ್ಸಿಗೆ ರಾಯರು ಬೇಗ ಬಂದುಬಿಡ್ತಾರೆ, ಬೇಗ ಅನುಗ್ರಹ ಮಾಡ್ತಾರೆ. ಸುಮಾರು ಜನ ಹೇಳ್ತಾರೆ, ನಾನು ಸುಮಾರು ವರ್ಷಗಳಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ, ರಾಯರು ನನಗೆ ಅನುಗ್ರಹ ಮಾಡ್ತಾಯಿಲ್ಲ. ಆದರೂ ಸುಮಾರು ವರ್ಷದಿಂದ ಪೂಜೆ ಮಾಡಿದ್ರು ನನಗೆ ಇವಾಗ ರಾಯರು ಅನುಗ್ರಹ ಮಾಡ್ತಿದ್ದಾರೆ, ನನ್ನ ಜೊತೆ ರಾಯರು ಇದ್ದಾರೆ ಅಂತ ಸುಮಾರು ಜನ ಹೇಳ್ತಾರೆ. ಹೌದು, ರಾಯರು ನಮ್ಮಗಳನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿನೇ ನಮ್ಮ ಮನೆಗಳಿಗೆ ಬರೋವಂಥದ್ದು. ರಾಯರು ಪೂಜೆ ಮಾಡಿನೂ ಬರೋದಿಲ್ಲ ಅಂತ ಹೇಳೋ ಮಾತು ಸುಳ್ಳೋದು. ರಾಯರು ಎಂಥವ್ರ ಮನೆಗೂ ಸಹ ಬರ್ತಾರೆ. ಪ್ರತಿನಿತ್ಯ ಮನೆಗಳಲ್ಲಿ ಪೂಜೆ ಮಾಡಬೇಕು, ಮತ್ತು ಜಪ ತಪ ಅನ್ನೋದನ್ನು ಮಾಡಬೇಕು. ನಾವು ಸೂರ್ಯ ಉದಯ ಆದಮೇಲೆ ಪೂಜೆ ಮಾಡೋದಕ್ಕಿಂತ ಸೂರ್ಯ ಉದಯ ಆಗೋದ್ರ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿ ಜಪ ತಪ ಅನ್ನೋದು, ರಾಯರು ಮಂತ್ರನ ನೀವು 108 ಸತಿ ಹೇಳಿ. ಬೆಳಿಗ್ಗೆ 108 ಸತಿ, ಸಂಜೆ 108 ಸತಿ ಹೇಳ್ತಾ ಹೋಗಿ. ನೀವು ಹೀಗೆ ಪೂಜೆ ಮಾಡಬೇಕು. ದೇವ್ರ ನೈವೇದ್ಯಕ್ಕೆ ಮೃಷ್ಟಾನ್ನನೇ ಇಡಬೇಕು ಅಂತಲೇ ಏನಿಲ್ಲ. ರಾಯರು ಏನನ್ನು ಸಹ ಅಪೇಕ್ಷೆ ಪಡೋದಿಲ್ಲ. ನಿನ್ನ ಕೈಲಿ ಏನೂ ಸಾಧ್ಯವಿಲ್ವಾ, ಏನು ಬೇಡ, ನೀನು ಏನು ಹಾಕ್ಬೇಡ, ಒಂದು ದೀಪ ಹಚ್ಚು, ಒಂದು ತುಳಸಿ ದಳ ಇಡು ಸಾಕು, ನಾನು ನಿನಗೆ ಅನುಗ್ರಹ ಮಾಡ್ತೀನಿ. ಆದರೆ ನಾನು ನೋಡೋದು ಏನು ಅಂತಂದರೆ ಒಳ್ಳೆ ಮನಸ್ಸು. ಆ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇರಬಾರ್ದು.
ಕಲ್ಮಶ ಇಲ್ದಿರ ಭಕ್ತಿಯಿಂದ ನೀನು ಬೇಡಿದೆ ಅಂತಂದರೆ ನಿನಗೆ ಸಾಕಷ್ಟು ನಾನು ಅನುಗ್ರಹ ಮಾಡ್ತೀನಿ ಅಂತ ಅಂಥವ್ರಿಗೆ ಬೇಗ ಅನುಗ್ರಹ ಮಾಡ್ತಾರೆ ರಾಯರು. ಇನ್ನು ರಾಯರು ಇರೋ ಮನೆಗಳಲ್ಲಿ ಯಾವಾಗಲೂ ಜಗಳ ಮಾಡೋದು, ಮನೆಯಲ್ಲಿ ಕೂಗಾಡೋದು, ಕಿರ್ಚಾಡೋದು, ನೆಗೆಟಿವ್ ಎನರ್ಜಿ ಅನ್ನೋದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ಮನಸ್ಸಿನಲ್ಲೇ ನಾವು ರಾಯರನ್ನ ನೆನೆಸ್ಕೋಬೇಕು. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನೋದು ಬರುತ್ತೆ. ರಾಯರೇ, ನೀನಿರೋ ಮನೆಗಳಲ್ಲಿ ನಾನು ಭಕ್ತಿಯಿಂದ ಸೇವೆ ಪೂಜೆ ಮಾಡ್ತಾಯಿದ್ದೀನಿ, ಜಗಳ ಕದನ ಯಾವುದೂ ಅಷ್ಟೇ ಕೊಡಬೇಡ ತಂದೆ. ಆದಷ್ಟು ಮನೆಯಲ್ಲಿ ಜಗಳ ಆಡೋದನ್ನು ಕಮ್ಮಿ ಮಾಡಬೇಕು. ಮನೆಯಲ್ಲಿ ಯಾವಾಗಲೂ ಕಿರ್ಚಾಡೋದು, ಬೈಯೋದು ಈ ಥರ ಎಲ್ಲ ಮಾಡ್ತು ಅಂತಂದರೆ ಅಂಥವ್ರ ಮನೆಗಳಲ್ಲಿ ರಾಯರು ಇರೋದಿಲ್ಲ. ಏಕೆ ಅಂತಂದರೆ ಒಳ್ಳೆ ಶಾಂತಿ ವಾತಾವರಣ ಇರಬೇಕು. ನೆಮ್ಮದಿ ಇರೋವಂಥ ಮನೆಗಳಲ್ಲಿ ರಾಯರು ಸದಾಕಾಲ ನೆಲೆಸ್ಬಿಡ್ತಾರೆ. ಅಂಥವ್ರ ಮನೆಗಳಲ್ಲಿ ಗುಡಿಸ್ಲಾಗಲಿ ಪರವಾಗಿಲ್ಲ, ನಾವು ದೊಡ್ಡದಾಗಿ ಅರಮನೆ ಕಟ್ಟಿಬಿಟ್ಟು ರಾಯರು ಫೋಟೋ ಇಟ್ಟು ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂತಂದರೆ ಅಂಥವ್ರ ಮನೆಗಳಲ್ಲಿ ಇರೋದಿಲ್ಲ. ಒಂದು ಗುಡಿಸಲಲ್ಲಿ ಸಹ ರಾಯರು ಫೋಟೋ ಇಟ್ಟು ಭಕ್ತಿಯಿಂದ 2 ದೀಪ ಹಚ್ಬಿಟ್ಟು ಪೂಜೆ ಮಾಡಿದ್ರೆ ಸಾಕು, ಅಂಥವ್ರ ಮನೆಗಳಲ್ಲೇ ರಾಯರು ಶಾಶ್ವತವಾಗಿ ನೆಲೆಸ್ಬಿಡ್ತಾರೆ. ಮತ್ತು ರಾಯರು ಪೂಜೆ ಮಾಡೋಂಥ ಮನೆಗಳಲ್ಲಿ ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬಾರ್ದು. ಏನೂ ಇಲ್ಲ ಮನೆಯಲ್ಲಿ, ಏನೂ ಇಲ್ಲ, ಎಲ್ಲ ಮುಗ್ದೋಗಿದೆ, ನನ್ನ ಕೈಲಿ ಏನೂ ಸಾಧ್ಯವಾಗೋದಿಲ್ಲ, ನನ್ನ ಕೈಲಿ ದುಡಿಯೋಕ್ಕಾಗೋದಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಗಂಡ ಹೇಳಿದ ಮಾತು ಕೇಳೋದಿಲ್ಲ, ನನ್ನ ಜೀವನ ಎಲ್ಲ ಬರೀ ಕಷ್ಟನೇ, ಕತ್ತಲಲ್ಲೇ ನನ್ನ ಜೀವನ ಕಳೀತಾ ಇದ್ದೀನಿ ಅಂತ ಈ ಥರ ನೆಗೆಟಿವ್ ಆಗಿ ಯಾವಾಗಲೂ ಅಷ್ಟೇ ಮಾತಾಡೋಕ್ಕೆ ಹೋಗಬಾರ್ದು. ರಾಯರೇ, ನೀವಿರೋ ಮನೆಗಳಲ್ಲಿ ಹಲವಾರು ಒಳ್ಳೆಯದನ್ನೇ ನೀವು ಮಾಡ್ತಾಯಿದ್ದೀರಾ, ಬೆಳಕನ್ನು ನೀವು ಚೆಲ್ತಾ ಇದ್ದೀರಾ ಭಗವಂತ. ಏನು ನನ್ನ ಮನೆಯಲ್ಲಿ ಸರಿ ಇಲ್ಲವೋ ಅದನ್ನೆಲ್ಲ ನೀವು ಸರಿ ಮಾಡಬೇಕು. ನೀವು ಕಾಲಿಟ್ಟ ತಕ್ಷಣ ನನ್ನ ಮನೆ ವಾತಾವರಣನೇ ನೀವು ಬದಲಾಯಿಸಬೇಕು ಭಗವಂತ ಅಂತ ನಾವು ರಾಯರ ಹತ್ರ ಇಷ್ಟನ್ನು ಬೇಡಿದ್ರು ಸಾಕು. ಎಂಥ ಜಗಳ ಕದನ ಆಡೋವಂಥ ಮನೆಗಳಲ್ಲೂ ಸಹ ರಾಯರು ಬಂದುಬಿಟ್ರು ಅಂತಂದರೆ ಆ ಮನೆಯಲ್ಲಿ ಶಾಂತಿ ವಾತಾವರಣ ಅನ್ನೋದು ನಿಲ್ಲಿಸ್ಬಿಡುತ್ತೆ. ಹಲವಾರು ನಾವು ತಪ್ಪುಗಳನ್ನೋದನ್ನು ನಾವು ಮಾಡ್ತೀವಿ. ರಾಯರು ಇರೋ ಮನೆಗಳಲ್ಲಿ ನಾವು ತಪ್ಪು ಅನ್ನೋದನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು. ದೇವರು ಕಾಲಿಟ್ಟಿದ ತಕ್ಷಣ ಅಂದರೆ ರಾಯರು ಕಾಲಿಟ್ಟಿದ ತಕ್ಷಣ ಆ ಮನೆ ಪಾವನ ಆಗೋಗುತ್ತೆ. ರಾಯರು ಫೋಟೋ, ರಾಯರು ಮಂತ್ರಾಕ್ಷತೆ ಸುಮ್ಮನೆ ಎಲ್ಲರ ಮನೆಗಳಿಗೂ ಬರೋದಿಲ್ಲ. ಈಗ ನಾವು ಬೇರೆ ದೇವ್ರ ಫೋಟೋಗಳನ್ನ ನಾವು ಹೋಗೋಗಿತ್ತವೆಲ್ಲ ತೊಗೊಂಡು ಬಂದು ಇಟ್ಟು ನಾವು ಪೂಜೆ ಮಾಡ್ತೀವಿ. ಆದರೆ ರಾಯರು ಫೋಟೋ ತಂದಿಟ್ಕೊಂಡು ಪೂಜೆ ಮಾಡೋದಕ್ಕೂ ರಾಯರ ಅನುಗ್ರಹ ಇರಬೇಕು. ರಾಯರು ಅಪೇಕ್ಷೆ ಪಡ್ತಾರೆ, ಇಂಥವ್ರ ಮನೆಗಳಿಗೆ ನಾನು ಹೋಗಬೇಕು ಅಂತ ಅವ್ರ ಇಚ್ಛೆ ಆಗಿರುತ್ತೆ. ಹಾಗೇ ಅವರು ಮನೆಗಳಿಗೆ ಬರೋ ಅಂಥದ್ದು. ರಾಯರು ಫೋಟೋ ಇಲ್ದಿರ ಸುಮಾರು ವರ್ಷ ಪೂಜೆ ಮಾಡ್ತಿರ್ತಾರೆ. ಆದರೆ ರಾಯರು ಫೋಟೋ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂತ ಅಲ್ಲ, ರಾಯರು ಇಚ್ಛೆ ಆಗಿರಬೇಕು. ರಾಯರು ಇಂಥವ್ರ ಮನೆಗೆ ಬರಬೇಕು ಅನ್ನೋದು ಅವ್ರ ಅನುಗ್ರಹ ಇರಬೇಕು. ಅನುಗ್ರಹ ಇದ್ದರೆ ಮಾತ್ರ ಅವ್ರ ಫೋಟೋ ತಗೊಳ್ಳೋದಕ್ಕೆ ಸಾಧ್ಯವಾಗೋದು. ಸುಮಾರು ಜನ ಹೇಳ್ತಾರೆ, ನಾನು ರಾಯರು ಸೇವೆ ಮಾಡ್ತಾಯಿದ್ದೀನಿ, ರಾಯರು ಪೂಜೆ ಮಾಡ್ತಾಯಿದ್ದೀನಿ, ಆದರೆ ರಾಯರು ಫೋಟೋ ನಮ್ಮ ಮನೆಯಲ್ಲಿ ಇಲ್ಲ, ನಾವು ಮನೆಯಲ್ಲಿ ರಾಯರು ಫೋಟೋ ಇಲ್ದಿರ ನಾನು ಪೂಜೆ ಮಾಡ್ತಾಯಿದ್ದೀನಿ, ಆದರೂ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ ಅಂತ. ಏಕೆ ಅವ್ರಿಗೆ ರಾಯರು ಫೋಟೋ ತಗೊಳ್ಳೋ ಶಕ್ತಿ ಇಲ್ಲ ಅಂತ ಅಲ್ಲ, ರಾಯರು ಫೋಟೋ ಬರೋದಕ್ಕೂ ಒಂದು ಟೈಮು, ಒಂದು ಗಳಿಗೆ ಅನ್ನೋದು ಬರುತ್ತೆ. ರಾಯರು ಅಂಥ ಟೈಮು ಬರೋ ತನಕನೂ ಅವರು ಕೈ ಬಿಡೋದಿಲ್ಲ ಅಂತ ಹೇಳೋದಿಲ್ಲ, ಕೈ ಹಿಡಿತಾರೆ, ಕೈ ಹಿಡಿದು ಕಾಪಾಡ್ತಿರ್ತಾರೆ. ಆದರೆ ನಾವು ರಾಯರ ಫೋಟೋನೇ ಇಡಬೇಕು, ಮಂತ್ರಾಲಯಕ್ಕೆ ಹೋಗಬೇಕು, ಮಠಗಳಿಗೆ ಹೋಗಬೇಕು ಅಂತಲೇ ಏನಿಲ್ಲ. ಮನಸ್ಸಿನಲ್ಲಿ ಬೇಡಿದ್ರೆ ಸಾಕು. ನಾವು ಎಲ್ಲಿ ಕೂತಿರ್ತೀವೋ ಅಲ್ಲೇ ಒಂದು ಪೀಠನ ಹಾಕ್ಕೋಬೇಕು, ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡು ಮ್ಯಾಟ್ ಮೇಲೆ ಕೂತ್ಕೊಂಡು ನಾವು ರಾಯರು ಜಪ ಅನ್ನೋದು ಮಾಡಬೇಕು. ನಾವು ಬರೀ ಖಾಲಿ ನೆಲದ ಮೇಲೆ ಕೂತ್ಕೊಂಡು ರಾಯರು ಜಪ ಮಾಡೋದಕ್ಕೆ ಹೋಗಬಾರ್ದು. ರಾಯರು ಜಪ ಅಂತಲ್ಲ, ಯಾವುದೇ ದೇವರು ಜಪ ಆಗಲಿ ನಾವು ಮಾಡೋದಕ್ಕೆ ಹೋಗಬಾರ್ದು. ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೊಂಡು ಮ್ಯಾಟ್ ಮೇಲೆ ಕೂತ್ಕೊಂಡು ದೇವ್ರ ಜಪ ಅನ್ನೋದನ್ನು ನಾವು ಮಾಡಬೇಕು. ನಾವು ರಾಯರು ಇದೇ ಥರ ನೀನು ಪೂಜೆ ಮಾಡಬೇಕು, ಹೀಗೆ ನೀನು ಸೇವೆ ಮಾಡಬೇಕು, ನೀನು ಈ ಥರನೇ ಇರಬೇಕು ಅಂತ ಯಾರಿಗೂ ಅಷ್ಟೇ ಕಂಡೀಷನ್ ಅನ್ನೋದು ಹಾಕೋದಿಲ್ಲ. ರಾಯರು ಯಾವಾಗ ಯಾರ ಮನೆಗೆ ಬರಬೇಕು ಅನ್ನೋದು ಅವ್ರ ಇಚ್ಛೆ ಆಗಿರುತ್ತೆ. ಎಲ್ಲರೂ ಮನೆಗೂ ಬರೋಕ್ಕಾಗೋದಿಲ್ಲ. ಸುಮಾರು ಜನ ರಾಯರು ಪೂಜೆ ಮಾಡದೇ ಇರೋವಂಥವ್ರು, ರಾಯರು ಮಠಕ್ಕೆ ಹೋಗದೇ ಇರೋವಂಥವ್ರು ಸಹ ರಾಯರು ಫೋಟೋ ಮನೆಯಲ್ಲಿ ತಂದಿಟ್ಕೊಂಡು ರಾಯರು ಪೂಜೆ ಮಾಡ್ತಿರ್ತಾರೆ. ಆದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ಹೀಗೆ ಇರಬೇಕು, ಹೀಗೆ ಆಡಂಬರದಲ್ಲೇ ನಾವು ಜೀವನ ಮಾಡಬೇಕು ಅಂತ ನಾವು ಅಂದ್ಕೊಳ್ಳೋದು ತಪ್ಪದು. ಏಕೆ ಅಂತಂದರೆ ನಮ್ಮ ಇಚ್ಛೆ ಹಂಗೆ ಏನೂ ನಡೆಯೋದಿಲ್ಲ, ಎಲ್ಲ ರಾಯರ ಇಚ್ಛೆ ಆಗಿರುತ್ತೆ. ರಾಯರು ಹೇಗೆ ನಮಗೆ ದಾರಿ ತೋರಿಸ್ತಾರೋ, ಹೇಗೆ ಸೂಚನೆ ಕೊಡ್ತಾರೋ ಆ ರೀತಿ ನಾವು ನಡೀತಾ ಹೋಗಬೇಕು. ಇನ್ನು ಮನೆಗಳಲ್ಲಿ ದಾನ ಧರ್ಮ, ಹಸ್ತವ್ರಿಗೆ ಅನ್ನ ಹಾಕೋದು, ದಣಿದು ಬಂದವ್ರಿಗೆ ನೀರು ಕೊಡೋದು, ಯಾರ ಮನೆಗಳಲ್ಲಿ ದಾನ ಧರ್ಮ ಮಾಡ್ತಾರೋ ಅಂಥವ್ರ ಮನೆಗಳಿಗೆ ರಾಯರು ಬೇಗ ಬರ್ತಾರೆ.
ಬೇಗ ಅನುಗ್ರಹ ಮಾಡ್ತಾರೆ. ನಿನಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೆ ನೀನು ಹೊಟ್ಟೆ ತುಂಬ ಊಟ ಹಾಕ್ತಾ ಇದೀಯಾ, ನೀನು ಕುಡಿಯೋ ನೀರನ್ನು ಬೇರೆಯವ್ರಿಗೆ ದಾನ ಮಾಡ್ತಾ ಇದೀಯಾ ಅಂತಂದ್ಬಿಟ್ಟು ರಾಯರು ಅಂಥವ್ರ ಮನೆಗಳಿಗೆ ಮನಸ್ಸುಗಳಿಗೆ ರಾಯರು ಬೇಗ ಬರ್ತಾರೆ. ಇನ್ನು ರಾಯರು ಇರೋ ಮನೆಗಳಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟು ಅನ್ನೋದಿರಬೇಕು. ಒಬ್ಬರು ಮುಖ ಅತ್ತ ಒಬ್ಬರು ಮುಖ ಇತ್ತ ಅಂತ ಇಟ್ಕೊಂಡಿರೋ ಮನೆಗಳಿಗೆ ರಾಯರು ಬೇಗ ಅನುಗ್ರಹ ಮಾಡೋದಿಲ್ಲ. ಕುಟುಂಬದಲ್ಲಿ ಎಲ್ಲ ಒಗ್ಗಟ್ಟಾಗಿ ಇರಬೇಕು. ಹಿರಿಯವ್ರಿಗೆ ಗೌರವ ಕೊಡಬೇಕು. ಹಿರಿಯವ್ರನ್ನ ನಾವು ಗೌರವಿಸ್ಬೇಕು, ಅವ್ರನ್ನ ಆರಾಧಿಸ್ಬೇಕು. ಹಿರಿಯವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಹೋಗಬೇಕು. ಏಕೆ ಅಂತಂದರೆ ರಾಯರು ಅಷ್ಟೇ, ಗುರುಗಳವರು, ದೊಡ್ಡವರು, ಹಿರಿಯರವರು. ಈಗ ಅವರು ಸೂಚನೆ ಕೊಟ್ಟ ಹಾಗೆ ನಾವು ನಡೀತೀವಲ್ಲ, ಅದೇ ಥರ ನಮಗೂ ಸಹ ಹಿರಿಯವರು ಅಂತ ಮನೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಗೌರವ ಕೊಡಬೇಕು. ಯಾರಿಗೆ ಮರ್ಯಾದೆ ಇಲ್ದಿರೋ ಮನೆಗಳಲ್ಲಿ, ಗುರು ಹಿರಿಯರಿಗೆ ಮರ್ಯಾದೆ ಇಲ್ದಿರೋ ಮನೆಗಳಲ್ಲಿ ರಾಯರು ಬರೋದಿಲ್ಲ. ರಾಯರು ಅವ್ರ ಮನೆಗಳಿಗೆ ಅನುಗ್ರಹ ಮಾಡೋದಿಲ್ಲ. ತಂದೆ ತಾಯಿ ವಯಸ್ಸಾದಂಥವ್ರು ಗುರು ಹಿರಿಯರಿಗೆ ನಾವು ಮರ್ಯಾದೆ ಕೊಟ್ಟು ನಾವು ಗೌರವಿಸ್ತು ಅಂತಂದರೆ ಅಂಥವ್ರ ಮನೆಗಳಿಗೆ ರಾಯರು ಬೇಗ ಬರ್ತಾರೆ. ರಾಯರು ಹಾಗೆ ಅಲ್ವಾ, ರಾಯರು ಎಷ್ಟೇ ಅವಮಾನ ಅನ್ನೋದನ್ನು ಕೊಟ್ಟರು ಸಹ ಬೇರೆಯವರು ಅವರು ಅದನ್ನೆಲ್ಲ ಆಶೀರ್ವಾದ ಅಂತ ತಗೊಂಡ್ರು. ಯಾವುದು ನನಗೆ ಅವಮಾನ ಅಂತ ಅಂದ್ಕೊಳ್ಳಿಲ್ಲ. ಆದರೆ ರಾಯರು ಗುರು ಹಿರಿಯವ್ರನ್ನ ಗೌರವಿಸ್ತಿದ್ರು ಅವರು. ಹಾಗಾಗಿ ರಾಯರಿಗೆ ಗುರು ಹಿರಿಯವರು ಕಂಡ್ರೆ ತುಂಬಾ ಇಷ್ಟ. ಹಾಗಾಗಿ ಗುರು ಹಿರಿಯವ್ರಿಗೆ ಮರ್ಯಾದೆ ಇರೋವಂಥ ಮನೆಗಳಲ್ಲಿ, ಗೌರವಿಸೋಂಥ ಮನೆಗಳಿಗೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಅಂಥವ್ರಿಗೆ ಬೇಗ ಒಳ್ಳೆಯದನ್ನು ಪಾಲಿಸ್ತಾರೆ. ಇನ್ನು ರಾಯರು ಇರೋವಂಥ ಮನೆಗಳಲ್ಲಿ ಸುಳ್ಳು ಮೋಸ, ಬೇರೆಯವ್ರಿಗೆ ಮೋಸ ಮಾಡೋದು, ಸುಳ್ಳು ಹೇಳೋದು, ಸುಳ್ಳು ಹೇಳಬೇಕು, ಯಾವುದಕ್ಕೋಸ್ಕರ ಹೇಳಬೇಕು ಅದಕ್ಕೋಸ್ಕರ ಹೇಳಬೇಕು. ಆದರೆ ಸುಳ್ಳನ್ನೇ ಜೀವನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸುಳ್ಳನ್ನೇ ಜೀವನ ಅಂತ ಮಾಡಿಕೊಂಡು ಬರೀ ಸುಳ್ಳಲ್ಲೇ ಜೀವನ ನಡೆಸ್ತಿರ್ತಾರಲ್ಲ, ಅಂಥವ್ರ ಮನೆಗಳಿಗೆ ರಾಯರು ಬರೋದಿಲ್ಲ. ಯಾವ ಮೋಸ ವಂಚನೆ ಇಲ್ದಿರ ಒಳ್ಳೆಯದನ್ನೇ ಮಾತಾಡ್ತಾರೋ ಪರವಾಗಿಲ್ಲ. ಸುಳ್ಳು ಹೇಳಿ ಒಳ್ಳೆಯವ್ರು ಆಗೋದಕ್ಕಿಂತ ನಿಜ ಹೇಳಿ ಕೆಟ್ಟವರಾದರೂ ಪರವಾಗಿಲ್ಲ. ಆದರೆ ಸುಳ್ಳನ್ನು ಹೇಳ್ಬಾರ್ದು. ಸತ್ಯ ಧರ್ಮ ಅಂತ ಯಾರು ಪಾಲಿಸ್ತಾರೋ ಅಂಥವ್ರ ಮನೆಗಳಿಗೆ ರಾಯರು ಬೇಗ ಬಂದು ಅನುಗ್ರಹ ಮಾಡ್ತಾರೆ. ಇನ್ನು ನಮ್ಗಳಿಗೆ ಕಷ್ಟ ಬಂದಾಗ ನಾವು ಒಂದು ದೇವರನ್ನ ನಂಬಿರ್ತೀವಿ, ರಾಯರನ್ನು ನಂಬಿರ್ತೀವಿ. ನಮ್ಗೆ ಒಳ್ಳೇದಾಗಿಲ್ಲ ಅಂತಂದ್ಬಿಟ್ಟು ರಾಯರನ್ನ ಬಿಟ್ಬಿಟ್ಟು ಬೇರೆ ದೇವ್ರನ್ನ ನಂಬೋದು, ಬೇರೆ ದೇವರು ಪೂಜೆ ಮಾಡೋದು. ಹೌದು, ಎಲ್ಲ ದೇವರು ನಂಬಬೇಕು, ಎಲ್ಲ ದೇವ್ರಿಗೂ ನಾವು ಸೇವೆ ಮಾಡಬೇಕು, ಹೌದಾ. ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಇರಬೇಕು. ಆದರೆ ನಾವು ಒಂದು ದೇವರು ಒಳ್ಳೇದು ಮಾಡಿಲ್ಲ ಅಂದ್ಬಿಟ್ಟು ಆ ದೇವ್ರ ಫೋಟೋ ತೊಗೊಂಡು ಹೋಗ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ಇನ್ನೊಂದು ದೇವ್ರ ಫೋಟೋ ತಂದು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ಈ ಥರ ಮಾಡೋ ಅಂಥವ್ರಿಗೆ ರಾಯರು ಬೇಗ ಅನುಗ್ರಹ ಮಾಡೋದಿಲ್ಲ. ರಾಯರು ಅಂತಲ್ಲ, ಯಾವ ದೇವ್ರುಗಳು ಅನುಗ್ರಹ ಮಾಡೋದಿಲ್ಲ. ಏಕೆ ಅಂತಂದರೆ ನಾವು ಒಬ್ಬರನ್ನ ನಂಬಿದ್ದೀವಿ, ಒಬ್ರಿಗೆ ಸೇವೆ ನಾವು ಮಾಡ್ತಾಯಿದ್ದೀವಿ, ನಮ್ಮ ಕಷ್ಟನೆಲ್ಲ ಅವ್ರ ಪಾದಕ್ಕೆ ಹಾಕಿದ್ದೀವಿ ಅಂತಂದರೆ ಅವರು ಅನುಗ್ರಹ ಮಾಡೇ ಮಾಡ್ತಾರೆ. ಅವರು ಅನುಗ್ರಹ ಮಾಡೋ ತಕ್ಕ ನಾವು ತಾಳ್ಮೆಯಿಂದ ಕಾಯಲೇಬೇಕು. ಹಾಗೆ ನಂಬಿಕೆ ಇಲ್ದಿರೋಂಥ ಮನೆಗಳಲ್ಲೂ ಸಹ ರಾಯರು ಇರೋದಿಲ್ಲ. ಕಷ್ಟ ಬಂದಾಗ ರಾಯರೇ ನೀವಿದ್ದೀರಾ, ನಮ್ಮ ಜೊತೆಲೂ ನೀವಿದ್ದೀರಾ, ನನ್ನ ಮನೇಲಿ ನೀವಿದ್ದೀರಾ ಅಂದರೆ ನನ್ನ ಕಷ್ಟದಲ್ಲೂ ನೀವಿದ್ದೀರಾ ಭಗವಂತ. ನಾನು ಉಪವಾಸ ಇದ್ದರೆ ನೀವು ಉಪವಾಸ ಇರ್ತೀರ, ನಾನು ಊಟ ಮಾಡಿದ್ರೆ ನೀವು ಊಟ ಮಾಡ್ತೀರಾ, ನಾನು ಕಣ್ಣೀರು ಹಾಕಿದ್ರೆ ನೀವು ಕಣ್ಣೀರು ಹಾಕ್ತೀರಾ, ನಾನು ಸುಖವಾಗಿದ್ದರೆ ನೀವು ಸುಖವಾಗಿರ್ತೀರ, ನನ್ನ ಕಷ್ಟ ಸುಖ ದುಃಖ ನೋವಿನ ನಲಿವಿನ ಜೊತೆಲೆಲ್ಲ ನೀವಿರ್ತೀರ ಭಗವಂತ. ಎಲ್ಲವೂ ನಿಮಗೆ ಗೊತ್ತಿಲ್ದಿರೋದು ಏನಿಲ್ಲ. ನನ್ನ ಕಷ್ಟ ಏನೇ ಇದ್ದರೂ ಎಲ್ಲ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ ತಂದೆ ಅಂತ ನಮ್ಮ ಕಷ್ಟನೆಲ್ಲ ರಾಯರು ಪಾದಕ್ಕೆ ಹಾಕ್ಬಿಟ್ರು ಸಾಕು. ಗುರುಗಳು ಎಲ್ಲವನ್ನು ತಿಳಿದಂಥವ್ರು. ನಾವು ಕಷ್ಟಪಡೋದು, ಉಪವಾಸ ಮಲಗೋದು ರಾಯರು ನೋಡೋದಿಲ್ಲ. ಅಂಥವ್ರ ಮನೆಗಳಲ್ಲಿ ರಾಯರು ಬೇಗ ಬಂದು ಅನುಗ್ರಹ ಮಾಡ್ತಾರೆ. ನಾವು ಯಾವಾಗಲೂ ಅಷ್ಟೇ ಒಂದನ್ನೇ ಯೋಚನೆ ಮಾಡಬೇಕು, ಒಂದನ್ನೇ ನಾವು ಪಾಲನೆ ಅನ್ನೋದು ನಾವು ಮಾಡ್ತಾ ಹೋಗಬೇಕು. ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ ಅಂದ್ಬಿಟ್ಟು ನಾವು ಹಿಡ್ದಿರೋ ದಾರಿ ಬಿಟ್ಬಿಟ್ಟು ಬೇರೆ ದಾರಿಗೆ ಹೋಗೋದು, ಒಳ್ಳೆ ಕೆಲಸ ಬಿಟ್ಟುಬಿಟ್ಟು ಅಧರ್ಮದ ಕೆಲಸ ಮಾಡೋದು, ಈ ಥರ ಮಾಡೋಂಥ ಮನೆಗಳಿಗೆ ರಾಯರು ಬರೋದಿಲ್ಲ. ಒಳ್ಳೆ ಧರ್ಮ ಇದನ್ನೆಲ್ಲ ಪಾಲಿಸೋಂಥವ್ರ ಮನೆಗಳಲ್ಲಿ ರಾಯರು ಸದಾ ಕಾಲ ಇರ್ತಾರೆ. ಇನ್ನು ರಾಯರು ಇರೋವಂಥ ಮನೆಗಳಲ್ಲಿ ನಾನು ನನ್ನದು ಅಂತ ಯಾವಾಗಲೂ ಅಷ್ಟೇ ನಾವು ಅನ್ನೋದಕ್ಕೆ ಹೋಗಬಾರ್ದು. ನನ್ನಿಂದಲೇ ಎಲ್ಲವೂ ಆಗಿದ್ದು, ನನ್ನಿಂದನೇ ಎಲ್ಲ ಸಾಧ್ಯ, ನನ್ನಿಂದನೇ ಎಲ್ಲರೂ ಬದುಕ್ತಿರೋದು ಅಂತ ನಾನು ಅಂತ ಯಾವತ್ತೂ ಅಷ್ಟೇ ಅನ್ನೋಕ್ಕೆ ಹೋಗಬಾರ್ದು. ನನ್ನಿಂದಲೇ ಎಲ್ಲ, ನಾನೇ ಎಲ್ಲ ಸಂಪಾದನೆ ಮಾಡಿದ್ದು, ನನ್ನಿಂದನೇ ಎಲ್ಲರೂ ಬದುಕ್ತಿದ್ದಾರೆ ಅಂತ ನಾನು ಅಂತ ಯಾವತ್ತೂ ಅಷ್ಟೇ ಅಧರ್ಮನ ನಾವು ನುಡಿಯೋದಕ್ಕೆ ಹೋಗಬಾರ್ದು. ಆ ಥರ ಇರೋ ಮನೆಗಳಿಗೆ ಮನಸ್ಸುಗಳಿಗೆ ರಾಯರು ಬರೋದಿಲ್ಲ. ಯಾರು ನಂದಲ್ಲ ಎಲ್ಲ ನಿಂದೇ ಭಗವಂತ, ನೀನು ಕೊಟ್ಟಿದ್ಯಾ ನಾನು ಬೇಡಿದ್ದೀನಿ ಅಂತ ಈ ಥರ ಎಲ್ಲವೂ ನಿನ್ನದೇ ಅಂತ ಯಾರು ಅಂತಾರೋ ಅಂಥವ್ರ ಮನೆಗಳಿಗೆ ರಾಯರು ಬೇಗ ಬರ್ತಾರೆ. ಅಂಥವ್ರ ಮನೆಗಳಲ್ಲಿ ಶಾಶ್ವತವಾಗಿ ರಾಯರು ನೆಲೆಸ್ತಾರೆ. ಇನ್ನು ರಾಯರು ಪೂಜೆನ ನಾವು ವಾರಕ್ಕೊಂದು ದಿವಸನಾದರೂ ಮನೆಯಲ್ಲಿ ಇರೋವಂಥ ಎಲ್ಲರೂ ಸೇರಿ ರಾಯರು ಪೂಜೆ ಮಾಡಬೇಕು. ರಾಯರು ಮಠಕ್ಕೆ ಹೋಗಬೇಕು. ಪ್ರತಿ ದಿವಸ ರಾಯರಿಗೆ ಪೂಜೆ ಮಾಡೋದು, ಪ್ರತಿ ದಿವಸ ರಾಯರು ಮಠಕ್ಕೆ ಹೋಗೋದು ಕೆಲವ್ರಿಗೆ ಸಾಧ್ಯವಾಗೋದಿಲ್ಲ. ವಾರ
ವಾರಕ್ಕೊಂದಿವಸನಾದರೂ ರಾಯರ ಮಠಕ್ಕೆ ಹೋಗಬೇಕು. ಕುಟುಂಬದಲ್ಲಿ ಎಲ್ಲರೂ ನಿಂತ್ಕೊಂಡು ರಾಯರಿಗೆ ಸೇವೆ ಮಾಡಬೇಕು, ಪೂಜೆ ಮಾಡಬೇಕು. ಮನೆ ಜನ ಎಲ್ಲ ಒಟ್ಟಿಗೆ ಸೇರಿ ರಾಯರು ಸೇವೆ ಮಾಡಿ ರಾಯರು ಬೃಂದಾವನಕ್ಕೆ ನಮಸ್ಕಾರ ಆಗ್ತು ಅಂತಂದರೆ ಅಂಥವ್ರ ಮನೆಗಳಿಗೆ ರಾಯರು ಬೇಗ ಬರ್ತಾರೆ. ಅಂಥವ್ರ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಬರ್ದಿರೋ ಹಾಗೆ ರಾಯರು ತಡೆದೇ ಹಿಡಿದು ನಿಂತಿರ್ತಾರೆ. ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೆಗೆಟಿವ್ ಎನರ್ಜಿ ಇರಬಾರ್ದು, ನೆಗೆಟಿವ್ ಆಗಿ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಆ ಥರ ಇದ್ದಂಥ ಮನೆಗಳಿಗೆ ರಾಯರು ಬರೋದಿಲ್ಲ. ಮನಸ್ಸಿನಲ್ಲಿ ಯಾವುದೇ ಒಂದು ಯೋಚನೆನ ನಾವು ಮಾಡೋದಕ್ಕೆ ಹೋಗಬಾರ್ದು. ಬೇರೆಯವರು ಕೆಟ್ಟದ್ದು ಮಾಡ್ತಾರೆ ಅಂತಂದರೂ ಸಹ ನಾವು ಅವ್ರಿಗೆ ತಿರುಗಿಸಿ ಕೆಟ್ಟದ್ದು ಮಾಡೋದಕ್ಕೆ ಹೋಗಬಾರ್ದು. ಅವ್ರು ಮಾಡಿದ್ನೆಲ್ಲ ರಾಯರು ಪಾದಕ್ಕೆ ಹಾಕಬೇಕು, ನೀವೇ ನೋಡ್ಕೊಳ್ಳಿ ರಾಯರೇ ಅನ್ನಬೇಕು. ನಾವು ಅವ್ರು ಏನೋ ಮಾಡಿದ್ರು ಅಂತ ತಿರುಗಿಸಿ ನಾವು ಮಾಡ್ತು ಅಂತಂದರೆ ನಮ್ಮನೆಗಳಿಗೆ ರಾಯರು ಬರೋದಿಲ್ಲ. ಏನೇ ಮಾಡಿದ್ರು ಎಲ್ಲವೂ ನಿನ್ನದೇ ಭಗವಂತ, ಸರ್ವವೂ ನೀವೇ, ಸಕಲವೂ ನೀವೇ. ನಿಮಗೆ ಗೊತ್ತಿಲ್ಲದಿರೋದೇನಿಲ್ಲ. ನನ್ನಿಂದ ಯಾರಿಗೂ ಏನೂ ತಪ್ಪಾಗಬಾರ್ದು, ಕೆಡುಕಾಗಬಾರ್ದು. ಬೇರೆಯವರಿಂದ ನಮಗೆ ಕೆಡುಕಾಗೋದಕ್ಕೂ ನೀನು ಬಿಡಬೇಡ. ಎಲ್ಲ ನಿಂದೆ ತಂದೆ, ನೀನು ನನ್ನ ಜೊತೇಲಿ ಇದೆಯಾ, ನನ್ನ ಮನಸ್ಸಲ್ಲಿ ನೀನು ಇದೆಯಾ ಅಂತ ಈ ಥರ ಬೇಡಿದ್ರೆ ಸಾಕು. ಅಂಥವ್ರ ಮನೆಗಳಿಗೆ ರಾಯರು ಸದಾ ಕಾಲ ಇದ್ದು ಅನುಗ್ರಹ ಮಾಡ್ತಾನೆ ಇರ್ತಾರೆ. ಏಕೆ ಅಂತಂದರೆ ರಾಯರು ಎಂಥವ್ರ ಮನೆಗೆ ಬರ್ತಾರೆ, ಯಾವ ಥರ ಇರೋ ಮನಸ್ಸುಗಳಿಗೆ ರಾಯರು ಹೋಗೋದಿಲ್ಲ ಅಂತ ನಾವು ನೋಡ್ತಾ ಹೋಯ್ತು ಅಂತಂದರೆ ಹಲವಾರು ವಿಚಾರಗಳಿದೆ. ನಾವು ಒಳ್ಳೆಯದನ್ನು ಪಾಲಿಸಿದ್ರೆ ಒಳ್ಳೆಯದೇ ಆಗ್ತಿರುತ್ತೆ, ಕೆಟ್ಟದನ್ನು ಪಾಲಿಸಿದ್ರೆ ಕೆಟ್ಟದೇ ಆಗ್ತಿರುತ್ತೆ. ಒಳ್ಳೆ ಮನಸ್ಸಿನಿಂದ ರಾಯರನ್ನು ಬೇಡಿದ್ರೆ ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ನಾವು ಕೆಟ್ಟ ಮನಸ್ಸಿನಿಂದ ಬೇರೆಯವ್ರಿಗೆ ಕೆಟ್ಟ ಶಾಪ ಆಗ್ತು ಅಂತಂದರೆ ಅಂಥವ್ರು ಕೆಟ್ಟದೇ ಆಗ್ತಿರುತ್ತೆ. ರಾಯರು ಎಲ್ಲ ಕಡೆನೂ ಇರ್ತಾರೆ, ಎಲ್ಲರ ಮನೆಗಳಿಗೂ ಬರ್ತಾರೆ, ಎಲ್ಲರ ಮನಸ್ಸಲ್ಲೂ ಇರ್ತಾರೆ. ಆದರೆ ರಾಯರನ್ನ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ಸತ್ಯ ಧರ್ಮ ಅನ್ನೋ ದಾರಿನಲ್ಲಿ ಇರ್ತಾರೋ ಅಂಥವ್ರ ಮನೆಗಳಿಗೆ ರಾಯರು ಬರ್ತಾರೆ, ರಾಯರು ಬೇಗ ಅನುಗ್ರಹ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.